ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ. ಭೂಮಿ ಜೊತೆ ಮನೆಯ ದಿನಸಿ ಲೆಕ್ಕಾಚಾರನ ಮಾಡೋದಕ್ಕೆ ಅಜ್ಜಿ ಒಪ್ಕೊಳ್ಳೋದಿಲ್ಲ. ಇವಳು ನಮ್ಮ ಮನೆ ಸಂಬಂಧ ಇಲ್ಲ, ಇವಳು ಯಾವತ್ತಿದ್ರೂ ಮೂರನೇವಳು, ಇವಳು ಈ ಲೆಕ್ಕಾಚಾರಕ್ಕೆ ಬರೋದು ಬೇಡ ಅಂತ ಹೇಳಿ ಅಜ್ಜಿ ಬೈತಾರೆ. ಆಗ ಅಜ್ಜಿ ತಲೆಗೆ ಬಂದು, ಅವಳು ಮೂರನೇವಳು ಅಂತ ಹೇಳಿದ್ರೆ ನಾನು ಈ ಮನೆಗೆ ಮೂರನೇವನಾಗಬೇಕಾಗತ್ತೆ, ಅವಳು ಈ ಮನೆ ಸೊಸೆ ಅಂದಮೇಲೆ ಅವಳಿಗೆ ಎಲ್ಲ ಲೆಕ್ಕಾಚಾರದಲ್ಲಿ ಅಧಿಕಾರ ಇದೆ, ಅವಳನ್ನು ಕೂರಿಸ್ಕೊಂಡು ಲೆಕ್ಕಾಚಾರ ಮಾಡಿ ಅಂತ ಹೇಳ್ತಾರೆ. ಆದರೆ ಅಜ್ಜಿ ಒಪ್ಪೋದಿಲ್ಲ. ಆಗ ಅಜ್ಜಿ ಹಾಗಾದರೆ ಇವರು ಯಾವತ್ತು ಅಜ್ಜಿ ತುಂಬ ಒಳ್ಳೆಯವರೇ, ಅಜ್ಜಿನ ತುಂಬ ಬೆಟ್ಟದಾಗ ನನ್ನ ಮೇಲೆ ಪ್ರೀತಿ ಇದೆ, ಆದರೆ ನಿನ್ನ ವಿಚಾರ ಬಂದು ಅವರು ಕಲ್ಲಾಗಿಬಿಟ್ಟಿದ್ದಾರೆ. ಇಟ್ಸ್ ಓಕೆ, ನೀನು ಇನ್ಮೇಲೆ ನಮ್ಮಿಬ್ಬರು ಲೆಕ್ಕಾಚಾರನ ಸಪ್ರೇಟ್ ಮಾಡು, ಇನ್ನೊಂದು ಬುಕ್ ತಂದು ಕೊಡ್ತೀನಿ, ನಾವು ಮಾಡೋ ಪ್ರತಿ ಅಕ್ಕಿ ನೀರು ಎಲ್ಲನೂ ನೀನು ಲೆಕ್ಕಾಚಾರ ಬರೆದಿಡು, ಪ್ರತಿ ಒಂದೊಂದು ಅಗಳು ಲೆಕ್ಕನೂ ಆಗಬೇಕು, ಆಮೇಲೆ ತಿಂಗಳಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಅವ್ರಿಗೆ ಕೊಟ್ಬಿಡೋಣ ಅಂತ ಹೇಳ್ತಾರೆ. ಆಗ ನಮ್ಮ ಮನೇಲಿ ಅಕ್ಕಿ ಅನ್ನಕ್ಕೂ ನೀರಿಗೂ ಯಾವತ್ತೂ ಲೆಕ್ಕ ಹಾಕಲ್ಲ ನಾವು, ಆ ಪದ್ಧತಿ ನಮ್ಮದಿಲ್ಲ, ನೀವು ಹೊಸ ಹೊಸ ಪದ್ಧತಿಗಳನ್ನ ಮಾಡಬೇಡಿ ಅಂತ ಹೇಳಿ ಬೈತಾರೆ. ಹಾಗಾದರೆ ನೀನು ಭೂಮಿನೂ ಕೂರಿಸ್ಕೊಂಡು ಲೆಕ್ಕಾಚಾರ ಮಾಡು ಅಂತ ಅಜಿತ್ ಹೇಳ್ತಾನೆ. ಸರಿ ಆಯಿತು, ಅವಳು ಇಲ್ಲೇ ಕೂತ್ಕೊಂಡು ಅಲ್ಲೇ ದೂರದಲ್ಲಿ ಕೂತ್ಕೊಂಡು ಲೆಕ್ಕಾಚಾರ ಕೂತ್ಕೊಳ್ಳಿ ಅಂತ ಹೇಳಿ ಅಜ್ಜಿ ಒಪ್ಕೋತಾರೆ. ಅವಳು ಒಪ್ಪಿದ್ದು ನೋಡಿ ಅಪೇಕ್ಷೆಗೆ ಕೋಪ ಬರುತ್ತೆ. ಅಜ್ಜಿ ಒಪ್ಕೊಂಡ್ರಲ್ಲ ಅಂಥೇಳಿ, ಸರಿ ಚಿನ್ನ ನೀನು ಕೂತ್ಕೊಂಡು ನಮ್ಮಮ್ಮ ಸುಂದರಿ ಸ್ವೀಟ್ ಅಮ್ಮ ಇದ್ದಾರಲ್ಲ ಅವ್ರ ಪಕ್ಕ ಕೂತ್ಕೋ, ಅಷ್ಟೆಲ್ಲ ದೂರ ಕೂತ್ಕೊಳ್ಳೋದು ಬೇಡ, ಇಲ್ಲೇ ಕೂತ್ಕೊಂಡು ಮಹಾರಾಣಿ ಥರ ಕೂತ್ಕೊಂಡು ಬಜೆಟ್ ಲೆಕ್ಕ ಮಾಡು ಅಂತ ಹೇಳಿ, ನಂಗೆ ಸ್ವಲ್ಪ ಕಾಲ್ ಇದೆ ಮುಗಿಸ್ಕೊಂಬರ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಹೋಗ್ತಾನೆ. ಅಜಿತ್ ಹೋದ್ಮೇಲೆ ಸಂಗೀತ ಸ್ಟಾರ್ಟ್ ಮಾಡ್ತಾಳೆ. ಅಮ್ಮ, ಈ ತಿಂಗಳು ಕರೆಂಟ್ ಬಿಲ್ 3000 ಜಾಸ್ತಿ ಬಂದಿದೆ, ಸೆಕೆ ಬೇಸಿಗೆಗಾಲ ಅಲ್ವಾ, ಸೆಕೆ ಎಲ್ಲ ರೂಮಲ್ಲೂ ಎ ಸಿ ಆನ್ ಇರುತ್ತೆ ಅದಕ್ಕೆ ಅಂತ ಹೇಳ್ತಾರೆ. ಹಾಗೆ ಅಪೇಕ್ಷಾ, ಈ ಸಲ ತರಕಾರಿ ಸಾಮಾನು ಕೂಡ ತುಂಬ ಜಾಸ್ತಿ ಆಗಿದೆ, ನಮ್ಮ ಮೊದಲು ಒಂದು ಹೊತ್ತಲ್ಲಿ ಊಟ ಮಾಡ್ತಾಯಿದ್ದವ್ರು ಈಗ 5 ಹೊತ್ತು ತಿಂತಾ ಇದ್ದಾರೆ, ಎಲ್ಲೆಲ್ಲಿ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ, ಅದು ಬೇರೆ ತರಕಾರಿ ಎಲ್ಲ ತರೋದು ಇವಳೇ, ಬಡತನದಲ್ಲಿ ಬಾರ್ಗೇನ್ ಮಾಡೋದನ್ನು ಮರೆತೋಗಿದ್ದಾಳೆ ಅನಿಸುತ್ತೆ ಇಲ್ಲಿ ಶ್ರೀಮಂತಿಗೆ ಮನೆಗೆ ಬಂದಾಗ ಅಂತ ಹೇಳ್ತಾರೆ. ಅದು ತಗೊಂಬಂದು ಎಲ್ಲೆಲ್ಲಿ ಸಾಗಣೆ ಮಾಡ್ತಾ ಇದ್ದಾಳೋ ಏನೋ ಅಂತೆಲ್ಲ ಬೈತಾಳೆ, ಅವಮಾನ ಮಾಡ್ತಾಳೆ. ಆಗ ದೇವ್ಯಾನಿ ಅವ್ರಿಗೆ ಅವಮಾನ ಮಾಡ್ತಿರೋದು ನೋಡಿ ಒಳ್ಳೊಳಗೆ ಖುಷಿ ಪಡ್ತಾ ಇರ್ತಾಳೆ. ಸಂಗೀತ, ಅಪ್ಪು ನಿನ್ನ ಮಾತು ಎಲ್ಲೆಲ್ಲಿಗೋ ಹೋಗ್ತಾ ಇದೆ, ಮಾತು ಹಿಡಿತದಲ್ಲಿರಲಿ ಅಂತ ಹೇಳಿ ಬೈತಾಳೆ. ಆಗ ಅಜ್ಜಿ, ಅಪ್ಪು ಹೇಳೋದ್ರಲ್ಲಿ ಏನೂ ತಪ್ಪು ಕಾಣಿಸ್ತಾ ಇಲ್ಲ ನನಗೆ, ಇವಳು ಬಂದಮೇಲೆ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಗಿದೆ ಅಂತೆಲ್ಲ ಹೇಳಿಬಿಟ್ಟು, ಈಗ ಲೆಕ್ಕಾಚಾರ ಮಾಡೋದು ಬೇಡ, ನನ್ನ ಮನಸ್ಸು ಸರಿ ಇಲ್ಲ, ನನಗೆ ಹೋಗಿ ಸ್ವಲ್ಪ ಧ್ಯಾನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಎದ್ದೋಗ್ಬಿಡ್ತಾಳೆ. ಭೂಮಿ ಸಂಗೀತ ತುಂಬ ಬೇಜಾರು ಮಾಡ್ಕೋತಾರೆ. ಅದಾದಮೇಲೆ ಅಜ್ಜಿ ಹೋಗಿ ಮೆಡಿಟೇಷನ್ ಮಾಡ್ತಾ ಇದ್ದಾಗ ಹೋಗ್ತಾರೆ ಭೂಮಿ ಮತ್ತು ಸಂಗೀತ. ಹೋಗಿ ನಿಂತಾಗ, ಈಗ ತಾನೇ ಮನಸ್ಸಿಗೆ ನೆಮ್ಮದಿ ತಗೊಂಡೆ, ಮತ್ತೆ ಕಲಿಸ್ಬಿಟ್ಟೆ ಅಂತ ಹೇಳಿ ಭೂಮಿ ನೋಡಿ ಬೈತಾಳೆ. ಆಗ ಸಂಗೀತ, ಅಮ್ಮ ಭೂಮಿ ನೀವು ಅಂದ್ಕೊಂಡಿರೋ ಹಾಗಲ್ಲ ಅಂತ ಹೇಳ್ತಾರೆ. ಆಗ ಭೂಮಿನೇ ಹೇಳ್ತಾಳೆ, ನಾನೇ ಇಲ್ಲಿ ತನಕ ಟೀಗೆ ಮತ್ತು ಕಜ್ಜಾಯಕ್ಕೆ ಏನಿದೆಯೋ ಅದೆಲ್ಲ ಅವಳೇ ಕೊಡ್ತಾಳೆ, ಆಮೇಲೆ ಈ ಭೂಮಿ ಕಜ್ಜಾಯ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ಗ್ಯಾಸ್ ಕೂಡ ತರೋದು ಭೂಮಿನೇ, ಇದೆಲ್ಲ ಲೆಕ್ಕಾಚಾರ ಇಲ್ಲಿದೆ ಅಂತ ಹೇಳ್ತಾರೆ. ಆವಾಗ ಹೌದು ಅಜ್ಜಿ, ನನಗೆ ಯಾವತ್ತೂ ಬೇರೆಯವ್ರ ದುಡ್ಡು ಆಸೆ ಪಟ್ಟವಳಲ್ಲ ನಾನು, ಅದರಲ್ಲೂ ನನಗೆ ಮೋಸ ಅನ್ನೋದು ಗೊತ್ತೇ ಇಲ್ಲ, ಬೇರೆಯವರಿಗೆ ಯಾಮಾರಿಸಿ ಬದುಕಿದ್ದು ನನಗೆ ಅಭ್ಯಾಸ ಇಲ್ಲ, ನನ್ನ ಟೀ ಅಂಗಡಿಗೆ ಏನು ಖರ್ಚು ಮಾಡ್ತಾಯಿದ್ದೀನೋ ಅದನ್ನೆಲ್ಲ ನಾನೇ ಕೊಡ್ತಾಯಿದ್ದೀನಿ, ನಾನು ಯಾವತ್ತೂ ಈ ಮನೆಗೆ ಒಳ್ಳೆಯದನ್ನು ಬಯಸಿರೋದು, ನನ್ನಿಂದ ಈ ಮನೆಗೆ ಯಾವತ್ತೂ ಕೆಟ್ಟದಾಗಲ್ಲ ಅಂತ ಹೇಳಿ ಬೇಡ್ಕೊತಾಳೆ. ನೀನು ಇಷ್ಟೆಲ್ಲ ಹೇಳಿದರೆ ನಿನ್ನ ಮೇಲಿರೋ ಅಭಿಪ್ರಾಯ ನನಗೆ ಬದಲಾಗಲ್ಲ, ನೀನು ಇಲ್ಲಿಂದ ಹೋಗು ಅಂತ ಹೇಳಿ ಬೈತಾರೆ. ಆಗ ಅಲ್ಲಿ ಅಜಿತ್ ಕೇಳಿಸ್ಕೊಂಡು ಭೂಮಿನ ಕರ್ಕೊಂಡು ಹೋಗ್ತಾನೆ. ನೀನೇನು ಅಜ್ಜಿಗೆ ಪ್ರೂವ್ ಮಾಡೋಕ್ಕೆ ಹೋಗ್ತಾ ಇದೆಯಾ, ನಿನಗೆ ಗೊತ್ತು ತಾನೇ ಅಜ್ಜಿ ನಿನ್ನ ಬಗ್ಗೆ ಯಾವತ್ತೂ ಒಳ್ಳೆ ಒಪಿನಿಯನ್ ಹೇಳಲ್ಲ ಅಂತ, 1 ವರ್ಷ ಇದ್ದು ಹೋಗೋಳು, ನಿನಗೆ ಯಾಕೆ ಬೇಕು ಈ ಉಸಾಬರಿ ಎಲ್ಲ ಅಂತ ಹೇಳಿ ಬೈತಾನೆ. ಆಗ ನಾನು ಎಷ್ಟು ದಿನ ಇರ್ತೀನೋ ಅಲ್ಲಿ ತನಕ ಈ ಮನೆ ನಂದು, ಈ ಮನೆ ಜವಾಬ್ದಾರಿ ನಂದು, ಅಲ್ಲಿ ತನಕ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ. ಮುಂಚೆ ಮದುವೆಗಿಂತ ಮುಂಚೆ ನನ್ನ ಅಪ್ಪನ ಹತ್ರ ಟೀ ಅಂಗಡಿ ಮುಗಿದ್ಮೇಲೆ ಸಂಜೆ ಬಂದು ಎಷ್ಟಾಯಿತು, ಎಷ್ಟು ಲೆಕ್ಕಾಚಾರ ಆಯಿತು, ಎಷ್ಟು ಬಂತು ಅಂತೆಲ್ಲ ಹೇಳಿ ಕೂತ್ಕೊಂಡು ಲೆಕ್ಕಾಚಾರ ಮಾಡ್ತಿದ್ದೆ, ಅದಕ್ಕೆ ನನಗೆ ನೆನಪಾಯಿತು ಅಂತ ಹೇಳ್ತಾರೆ. ಹಾಗಾಗಿ ಆವಾಗ ಅಜಿತ್ ಹೇಳ್ತಾನೆ, ಸರಿ ಹಾಗಾದರೆ ನೀನು ಬಂದು ನನ್ನ ಜೊತೆ ಕೂತ್ಕೊಂಡು ಲೆಕ್ಕಾಚಾರ ಮಾಡು, ನಾನು ನಿಂದೆಲ್ಲ ಲೆಕ್ಕಾಚಾರ ಕೇಳಿಸ್ಕೊತೀನಿ, ನಿಮ್ಮಪ್ಪ ಕೇಳಿಸ್ಕೊತಿದ್ರಲ್ಲ ಹಾಗೆ ಅಂತ ಹೇಳ್ತಾನೆ. ಆಗ ಭೂಮಿ ಹೇಳ್ತಾಳೆ, ನಿಮ್ಮ ಜೊತೆ ಹೇಳ್ಕೊಬೋದು ಸಾಹೇಬ್ರೆ, ಆದರೆ ನೀವು ಮುಂದೊಂದು ದಿನ ಅದನ್ನು ನಿಮ್ಮ ಮನೆಯವ್ರ ಹತ್ರ ಹೇಳಿ ರಂಪರಾಮಾಯಣ ಮಾಡ್ತೀರಾ, ಅದೆಲ್ಲ ನನಗೆ ಇಷ್ಟ ಇಲ್ಲ, ನನ್ನಿಂದ ಈ ಮನೆ ನೆಮ್ಮದಿ ಹಾಳಾಗೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಆಗ ಅಜಿತ್ ಬೇಜಾರು ಮಾಡ್ಕೊತಾನೆ. ಇವಳು ರಾಧೆ ಥರ ಕೃಷ್ಣನ ಪ್ರೀತಿ ಮಾಡೋಳು ಅನಿಸುತ್ತೆ, ಇವಳು ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನಾನು ಹೇಗೆ ಕಾಪಾಡ್ಕೊಳ್ಳೋದು ಇವಳನ್ನು ಅಂತ ಹೇಳಿ ಬೇಜಾರು ಮಾಡ್ಕೋತಾನೆ. ಇವಳು ನನ್ನ ಹೆಂಡತಿ ಅಲ್ಲದೆ ಇರ್ಬೋದು, ಆದರೆ ಬೆಸ್ಟ್ ಫ್ರೆಂಡ್ ಅಂತೂ ಹೌದು, ನನ್ನ ಫ್ರೆಂಡಾಗಿ ಇವಳನ್ನು ಹೇಗೆ ಸಮಾಧಾನ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆಮೇಲೆ ಎಲ್ಲರೂ
ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಊಟಕ್ಕೆ ಬಂದು ಕೂತಾಗ ಅಪ್ಪ ನಿಮ್ಮ ಬಿಸ್ನೆಸ್ ಎಲ್ಲ ಓಕೆನಾ ಅಂತ ಕೇಳ್ತಾರೆ. ಹ್ಞೂ ಎಲ್ಲ ಓಕೆ ಅಂತ ಹೇಳ್ತಾರೆ. ಆಗ ಆದರೆ ಏನು ಅಂತ ಕೇಳಿದಾಗ ಇಷ್ಟೆಲ್ಲ ಹೆಲ್ಪ್ ಮಾಡಿರೋ ರಾಣನ ನಾವು ಒಂದಿನ ಊಟ ಕರಿಬೇಕು ಅಂತ ಹೇಳ್ತಾರೆ. ಅದಕ್ಕೇನು ಕೇಳ್ತಿದ್ದಾರೆ ರೀ, ಕರೀರಿ ಅಂತ ಹೇಳ್ತಾರೆ. ಸರಿ ನಾಳೆ ಸಂಜೆ ಊಟ, ಆದರೆ ಶ್ರವಣ್ ಮನಸ್ಥಿತಿ ಸರಿ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಶ್ರವಣ್ ನನ್ನ ಮನಸ್ಥಿತಿ ಏನಾಗಿದೆ ಅಂತ ಕೇಳ್ತಾನೆ. ಆಗ ಪುರುಷೋತ್ತಮ್ ಅಂತ ಹೇಳ್ತಾರೆ. ಪುರುಷೋತ್ತಮ್ ಕೋಮಾದಲ್ಲಿದ್ದಾನೆ ಅನ್ನೋದಕ್ಕಿಂತ ಅವನು ಜೀವಂತವಾಗಿದ್ದಾನೆ ಅನ್ನೋದೇ ನನಗೆ ಖುಷಿ ಹೆಚ್ಚಿದೆ. ಅವನ ಉಸಿರಲ್ಲ, ನನ್ನ ಉಸಿರು ಹೋದ್ರೂ ಶಾರದಾ ಸಿಕ್ಕೇ ಸಿಗ್ತಾಳೆ ಅನ್ನೋ ಭರವಸೆ ನನಗಿದೆ. ನೀವು ನನ್ನ ಬಗ್ಗೆ ಏನೂ ವರಿ ಮಾಡಬೇಡಿ, ರಾಣನ ಆರಾಮಾಗಿ ಊಟ ಕರೀರಿ ಅಂತ ಹೇಳ್ತಾರೆ. ಸರಿ ಹಾಗಾದರೆ ನಾಳೆ ನೈಟ್ ಊಟ ಕರಿತೀನಿ ಅಂತ ಹೇಳ್ತಾರೆ. ಸಂಗೀತ ನಾಳೆ ಯಾಕೆ, ಇವತ್ತು ನೈಟೇ ಕರೀರಿ ಅಂತ ಹೇಳ್ತಾರೆ. ಬೇಡ ಬೇಡ, ಇವತ್ತೆಲ್ಲ ನಿಮಗೆಲ್ಲ ಗಡಿಬಿಡಿ ಆಗುತ್ತೆ, ನಾಳೆನೇ ಕರಿತೀನಿ ಅಂತ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ರಾಣಾಗೆ ಫೋನ್ ಮಾಡ್ತಾನೆ. ರಾಣಾ ಹೇಳಿ ರಾಮ್ ಸರ್ ಅಂತ ಹೇಳಿದಾಗ, ನಿಮಗೆ ನೀವು ಇಷ್ಟೆಲ್ಲ ಸಹಾಯ ಮಾಡಿದ್ದೀರಲ್ಲ, ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಹಾಗೆ ನಾಳೆ ನೈಟ್ ನಮ್ಮ ಮನೆಗೆ ಊಟಕ್ಕೆ ಬರಬೇಕು ನೀವು ಅಂತ ಹೇಳ್ತಾರೆ. ಆಗ ರಾಣಾ ಸಾಕ್ಷಿ ಮುಖ ನೋಡ್ತಾ ಇರ್ತಾನೆ. ದೇವ್ಯಾನಿ ಮತ್ತು ಮನಸ್ವಿನಿ ಅವ್ನು ಬಂದರೆ ಗತಿ ಏನು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗಿದೆ. ಮುಂದೇನಾಗುತ್ತೆ ಅಂತ ಹೇಳಿ ನಾವು ಕಾದು ನೋಡೋಣ. ರಾಣಾ ಮನೆಗೆ ಬಂದರೆ ರಾಣಾ ಭೂಮಿ ಕೈಯಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೆ. ಯಾಕಂದರೆ ಭೂಮಿ ರಾಣಾನ ನೋಡಿರ್ತಾಳೆ. ಹಾಗಾದರೂ ಪುರುಷೋತ್ತಮ್ ಮತ್ತು